ಏಕಾದಶಿ ಉಪವಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಅದರಲ್ಲೂ ವಿಷ್ಣುವಿನ ಆರಾಧನೆಯ ಮಾಸವಾದ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಹಾಗೂ ಶಕ್ತಿ ಇದೆ. ಪಂಚಾಂಗದ ಪ್ರಕಾರ ಪುಷ್ಯಮಾಸ ಅಥವಾ ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವನ್ನು ಮೋಕ್ಷದ ಏಕಾದಶಿ, ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ಮಹಾವಿಷ್ಣು ಗರುಡ ವಾಹನದ ಮೇಲೆ 3 ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದು ಬಂದು ಭಕ್ತರಿಗೆ ದರ್ಶನ ನೀಡುತ್ತಾರೆ. ಆದ ಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ. ಇದರ ಜೊತೆಯಲ್ಲಿ ಈ ಒಂದು ಏಕಾದಶಿ 3 ಕೋಟಿ ಏಕಾದಶಿಗಳಿಗೆ ಸಮವಾದ ಪವಿತ್ರತೆಯನ್ನು ಹೊಂದಿರುವ ಕಾರಣದಿಂದಲೂ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. ಏಕಾದಶಿ ತಿಥಿ ಸಮಯವು ಡಿಸೆಂಬರ್ 30 ಮಂಗಳವಾರ ಬೆಳಿಗ್ಗೆ 7 ಗಂಟೆ 50 ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ 31 ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಏಕಾದಶಿ ಪಾರಣೆ ಸಮಯ ಡಿಸೆಂಬರ್ 31 ಬುಧವಾರ ಮಧ್ಯಾಹ್ನ 1 ಗಂಟೆ 31 ನಿಮಿಷದಿಂದ 3 ಗಂಟೆ 48 ನಿಮಿಷ. ಹರಿವಾಸರ ಸಮಯ ಬೆಳಿಗ್ಗೆ 10 ಗಂಟೆ 12 ನಿಮಿಷ. ಹರಿವಾಸರ ಸಮಯ ಅಂದರೆ ದ್ವಾದಶಿಯ ಮೊದಲ ಕಾಲು ಭಾಗ ಎಂದರ್ಥ. ಏಕಾದಶಿ ತಿಥಿಯ ದಿನದಂದು ಉಪವಾಸವನ್ನು ಪ್ರಾರಂಭಿಸಿ ದ್ವಾದಶಿ ತಿಥಿಯ ದಿವಸ ಉಪವಾಸ ಮುಕ್ತಾಯ ಮಾಡಬೇಕು. ಏಕಾದಶಿ ವ್ರತವನ್ನು ಆಚರಿಸಿದ ನಂತರ ಉಪವಾಸದ ಸಮೇತ ಆಚರಿಸುವವರು ಮರುದಿನ ಅಂದರೆ ದ್ವಾದಶಿಯಂದು ವಿಧಿವಿಧಾನವಾಗಿ ವ್ರತವನ್ನು ಮುಕ್ತಾಯಗೊಳಿಸಿ ಆಹಾರ ಸೇವಿಸುವುದನ್ನೇ ಪಾರಣೆ ಎಂದು ಕರೆಯುತ್ತಾರೆ. ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯ ದಿನ ಪಾರಣೆ ಮಾಡಿದರೆ ಮಾತ್ರ ಆ ವ್ರತದ ಸಂಪೂರ್ಣ ಫಲ ದೊರೆಯುತ್ತದೆ. ಪಾರಣೆಯನ್ನು ಯಾವಾಗಲೂ ದ್ವಾದಶಿ ತಿಥಿ ಇರುವಾಗಲೇ ಮಾಡಬೇಕು. ಸೂರ್ಯೋದಯದ ನಂತರ ದ್ವಾದಶಿ ಮುಗಿಯುವ ಮೊದಲು ಪಾರಣೆ ಮಾಡುವುದು ಅತ್ಯಂತ ಪ್ರಶಸ್ತ. ಒಂದು ವೇಳೆ ದ್ವಾದಶಿಯ ದಿನ ಹರಿವಾಸರ ಸಮಯ ಇದ್ದರೆ ಆ ಸಮಯ ಮುಗಿಯುವವರೆಗೂ ಆಹಾರ ಸೇವಿಸಬಾರದು. ದ್ವಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಪಾರಣೆ ಮಾಡುವ ಮೊದಲು ಬ್ರಾಹ್ಮಣರಿಗೆ ಅಥವಾ ದೀನದಲಿತರಿಗೆ ಆಹಾರ ಮತ್ತು ದಕ್ಷಿಣೆಯನ್ನು ನೀಡುವುದು ಶುಭ ಫಲಗಳನ್ನು ನೀಡುತ್ತದೆ. ದೇವರ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಉಪವಾಸವನ್ನು ಮುಗಿಸಬೇಕು. ಇಲ್ಲವೆಂದರೆ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಮುಗಿಸಬಹುದು. ಪಾರಣೆ ದಿನ ಸಾಮಾನ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರವನ್ನು ಸೇವಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಸರಿಯಾದ ಸಮಯದಲ್ಲಿ ಪಾರಣೆ ಮಾಡದಿದ್ದರೆ ಉಪವಾಸದ ಪುಣ್ಯ ಲಭಿಸುವುದಿಲ್ಲ. ಇದು ಶಿಸ್ತು ಮತ್ತು ಭಕ್ತಿಯ ಸಂಕೇತವಾಗಿದೆ. ಇನ್ನು ವೈಕುಂಠ ಏಕಾದಶಿಯ ದಿನ ಉಪವಾಸದ ಸಮೇತ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಬೇಕು. ಈ ಒಂದು ದಿನದ ಉಪವಾಸಕ್ಕೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುವುದಲ್ಲದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನಿರ್ಜಲ ಉಪವಾಸ ಅಂದರೆ ಒಂದು ತೊಟ್ಟು ನೀರನ್ನು ಸೇವಿಸದೆ ಮಾಡುವ ಉಪವಾಸ. ಭಾಗಶಃ ಉಪವಾಸ ಅಂದರೆ ಅನ್ನ ಹೊರತುಪಡಿಸಿ ಸಾತ್ವಿಕ ಆಹಾರ, ಹಣ್ಣು, ಹಾಲು, ಹಾಲಿಗೆ ಸಂಬಂಧಪಟ್ಟ ಆಹಾರ, ಸಾಬುದಾನ, ಅವಲಕ್ಕಿ, ಆಲೂಗಡ್ಡೆ ಇವುಗಳನ್ನು ಸೇವಿಸಿ ಮಾಡುವ ಉಪವಾಸ. ಎಲ್ಲರಿಗೂ ನಿರ್ಜಲ ಉಪವಾಸ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಾತ್ವಿಕ ಆಹಾರ ಸೇವಿಸಿ ಏಕಾದಶಿ ಆಚರಿಸಿದರೂ ಕೋಟಿ ಜನ್ಮಗಳ ಫಲದ ಜೊತೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಈ ದಿನ ಅಪ್ಪಿತಪ್ಪಿಯೂ ಅನ್ನ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಇನ್ನು ವಯಸ್ಸಾದವರು, ಅನಾರೋಗ್ಯ ಇದ್ದವರು, ಚಿಕ್ಕ ಮಕ್ಕಳು ಅತಿಯಾದ ಉಪವಾಸ ಮಾಡಬೇಕೆಂದೇನೂ ಇಲ್ಲ. ಸಾತ್ವಿಕ ಆಹಾರ ಸೇವಿಸಬಹುದು. ಸಾವಿನ ನಂತರದ ಬದುಕು ಇದೆಯೋ ಇಲ್ಲವೋ, ಆದರೆ ಸಾವಿನ ನಂತರವೂ ಮನುಷ್ಯ ಉನ್ನತಿಯನ್ನೇ ಬಯಸುತ್ತಾನೆ. ಹೀಗಾಗಿಯೇ ಪಾಪ ಪುಣ್ಯಗಳಿಗೆ ಬದುಕಿನ ಅಂತಿಮ ಘಟ್ಟದಲ್ಲಾದರೂ ಮಹತ್ವ ನೀಡುತ್ತಾನೆ. ಸಾವಿನ ನಂತರದ ಉನ್ನತಿ ಎಂದರೆ ಯೋಗಿಗಳು ಮೋಕ್ಷ ಎಂದು ಕರೆಯುತ್ತಾರೆ, ಸ್ವರ್ಗವೆಂದು ವಿಲಾಸಿಗಳು ಭಾವಿಸುತ್ತಾರೆ. ಹರಿಭಕ್ತರು ತಮ್ಮ ಪಾಲಿನ ಸದ್ಗತಿಯನ್ನು ವೈಕುಂಠವೆಂದು ಹೇಳುತ್ತಾರೆ. ಹೆಸರೇ ಹೇಳುವಂತೆ ವೈಕುಂಠ ಧಾಮದ ಒಡೆಯನಾದ ವಿಷ್ಣುವಿನ ಆರಾಧನೆಯ ಜೊತೆಗೆ ಈ ದಿನ ನಿಯಮಾನುಸಾರವಾಗಿ ಉಪವಾಸ ಮಾಡಿ ಏಕಾದಶಿಯನ್ನು ಆಚರಿಸಿದರೆ ವಿಷ್ಣು ಸಮೇತ ಮುಕ್ಕೋಟಿ ದೇವರುಗಳ ಆಶೀರ್ವಾದದ ಜೊತೆಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅಂದರೆ ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ಪೂಜೆ ಮಾಡುವ ಭಕ್ತರಿಗೆ ಮರಣದ ನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಸಾಮಾನ್ಯವಾಗಿ ಏಕಾದಶಿಯ ದಿನ ಉಪವಾಸ ಮಾಡುತ್ತಾರೆ, ಆದರೆ ವೈಕುಂಠ ಏಕಾದಶಿಯನ್ನು ಸರ್ವಶ್ರೇಷ್ಠವೆಂದು ಹೇಳಲಾಗುತ್ತದೆ. ಯಾಕೆಂದರೆ ವೈಕುಂಠ ಏಕಾದಶಿ ಎಂದು ಶ್ರದ್ಧಾ ಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸಿದರೆ ಉಳಿದ ಎಲ್ಲ 23 ಏಕಾದಶಿ ವ್ರತವನ್ನು ಆಚರಿಸಿದಷ್ಟೇ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಸ್ವಲ್ಪ ಕಲ್ಲು ಉಪ್ಪು, ಹರಳಿನ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯು ನಿವಾರಣೆಯಾಗುತ್ತದೆ. ಸಾಧ್ಯವಾದರೆ ಈ ದಿನ ಹಳದಿ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ. ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಫೋಟೋ ಇದ್ದರೆ ಹೂವುಗಳಿಂದ ಅಲಂಕರಿಸಿ ತುಳಸಿ ದಳವನ್ನು ಅರ್ಪಿಸಿ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು. ವಿಷ್ಣುವಿನ ವಿಗ್ರಹ ಫೋಟೋ ಇಲ್ಲವೆಂದಾದರೆ ದೇವರನ್ನು ಪ್ರಾರ್ಥಿಸಿಯೂ ತುಪ್ಪದ ದೀಪವನ್ನು ಬೆಳಗಿ. ತುಳಸಿ ದಳವಿಲ್ಲದೆ ವಿಷ್ಣುವಿನ ಆರಾಧನೆ ಅಪೂರ್ಣವೆಂದು ಹೇಳುತ್ತಾರೆ. ಹಾಗಾಗಿ ತಪ್ಪದೆ ತುಳಸಿಯನ್ನು ಅರ್ಪಿಸಿ. ಈ ದಿನ ವಿಷ್ಣುವಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ತುಂಬಾ ಶ್ರೇಷ್ಠ.
ಸಾಧ್ಯವಿಲ್ಲವೆಂದಾದರೆ ಪಂಚಾಮೃತ ಅಭಿಷೇಕವನ್ನು ದೇವರ ನೈವೇದ್ಯಕ್ಕೆ ಇಡಬಹುದು. ಇದು ಸಾಧ್ಯವಿಲ್ಲವೆಂದಾದರೆ ಬಾಳೆಹಣ್ಣು ಸಕ್ಕರೆಯನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸಬಹುದು. ಈ ದಿನ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಊಟ ಹಾಕಿದರೂ 1,00,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದ ಫಲ ದೊರಕುತ್ತದೆ. ವೈಕುಂಠ ಏಕಾದಶಿಯ ದಿನ ಹಿಟ್ಟಿನ ದೀಪ ಬೆಳಗಿದರೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಸಾಧ್ಯವಿಲ್ಲವೆಂದರೆ ಮಣ್ಣಿನ 2 ದೀಪಗಳನ್ನು ಬೆಳಗಿಸಿ ಪ್ರತಿಯೊಂದು ದೀಪಕ್ಕೂ 5 ಬತ್ತಿಗಳನ್ನು ಸೇರಿಸಿ ದೀಪ ಬೆಳಗಿದರೆ ಶ್ರೇಷ್ಠ. ದೀಪಕ್ಕೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು. ಇನ್ನು ಹಿಟ್ಟಿನ ದೀಪಾರಾಧನೆ ಮಾಡುವವರು 5 ಅಥವಾ 7 ದೀಪಗಳನ್ನು ಬೆಳಗಿಸಿದರೆ ಶ್ರೇಷ್ಠ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ, ಹಾಲು ಮತ್ತು ತುಪ್ಪವನ್ನು ಸೇರಿಸಿ ಹಿಟ್ಟಿನ ದೀಪ ತಯಾರಿಸಿ ಕುಂಕುಮದ ಬೊಟ್ಟು ಇಟ್ಟು ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ. ಯಾವುದೇ ದೀಪಾರಾಧನೆ ಮಾಡಿದರೂ ದೀಪ ಹಚ್ಚುವ ಜಾಗದಲ್ಲಿ ಶುದ್ಧ ಮಾಡಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಹಾಳೆಯ ತಟ್ಟೆ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಶ್ರೀ ಸ್ವಸ್ತಿಕ್ ಅಥವಾ ಓಂ ಬರೆದು ಅದರ ಮೇಲೆ ದೀಪ ಇಟ್ಟು ದೀಪದ ಅಕ್ಕಪಕ್ಕ ಹೂವಿನಿಂದ ಅಲಂಕರಿಸಿ ದೀಪದ ಸುತ್ತಲೂ ಗೆಜ್ಜೆ ವಸ್ತ್ರವನ್ನಿಟ್ಟು 2 ವೀಳ್ಯದೆಲೆಯ ಮೇಲೆ ಬಾಳೆಹಣ್ಣು, ಅಡಿಕೆ, ದಕ್ಷಿಣೆ ಇಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದೀಪವನ್ನು ಇಟ್ಟು ಅಗರಬತ್ತಿ ಅಥವಾ ತುಪ್ಪದ ಬತ್ತಿಯಿಂದ ದೀಪ ಬೆಳಗಿ ದೀಪಕ್ಕೂ ಆರತಿ ಮಾಡಿ ಪೂಜಿಸಬೇಕು. ಈ ದಿನ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ಸಾಧ್ಯವಿಲ್ಲವೆಂದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ತಪ್ಪದೆ 108 ಬಾರಿ ಜಪಿಸಬೇಕು. ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂದು ಭಕ್ತರು ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಇದರ ಜೊತೆಯಲ್ಲಿ ಈ ದಿನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ವೈಕುಂಠ ದ್ವಾರದ ಮೂಲಕ ಹೊರಬರಬೇಕು. ಹೀಗೆ ಮಾಡಿದರೆ ಸಪ್ತ ಜನ್ಮದಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ. ಶ್ರೀಹರಿಯು ಅರಳಿ ಮರದಲ್ಲಿ ವಾಸವಾಗಿರುವುದರಿಂದ ವೈಕುಂಠ ಏಕಾದಶಿಯ ದಿನ ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಣೆ ಮಾಡುವುದರಿಂದ ಆಶೀರ್ವಾದ ಸಿಗುತ್ತದೆ, ಕಷ್ಟಗಳು ದೂರವಾಗುತ್ತದೆ. ವೈಕುಂಠ ಏಕಾದಶಿಯ ಆಚರಣೆಯಿಂದ ಮೋಕ್ಷ ಪ್ರಾಪ್ತಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಸಂಪತ್ತು, ಸಂತಾನ ಪ್ರಾಪ್ತಿ, ಅಪೇಕ್ಷಿತ ಮನಸ್ಸಿನ ಕೋರಿಕೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಆ ಭಗವಂತ ನೆರವೇರಿಸುತ್ತಾನೆ. ಮನೆಯಲ್ಲಿ ಈ ಏಕಾದಶಿಯ ಆಚರಣೆ ಮೊದಲಿನಿಂದಲೂ ಇಲ್ಲವೆಂದರೆ ಭಗವಾನ್ ವಿಷ್ಣು ದೇವಾಲಯಕ್ಕೆ ಹೋಗಿ ಮೇಲೆ ಹೇಳಿರುವ ಮಂತ್ರವನ್ನು ಜಪಿಸಿ ತುಳಸಿ ದಳವನ್ನು ಅರ್ಪಿಸಿ ನಿಮ್ಮ ಕೈಲಾದ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿ